ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಸಾಂಪ್ರದಾಯಿಕ ರುಚಿಯ ಕುದಿಸಿದ ಸ್ವೀಟ್ ಕಡುಬನ್ನು ಸರಳವಾಗಿ ಮನೆಯಲ್ಲಿಯೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಸ್ವೀಟನ್ನು ನಾವು ಗಣೇಶ ಚತುರ್ಥಿಗೆ ಮತ್ತು ಸಂಕಷ್ಟಹಾರ ಗಣಪತಿಗೆ ನೈವೇದ್ಯಕ್ಕೆ ಮಾಡ್ತೀವಿ. ತುಂಬ ರುಚಿ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ 1 ಕಪ್ಪು, 1/4 ಕಪ್ಪು ಬೆಲ್ಲ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, 1 ಕಪ್ ಮೈದಾ, 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಚುಟುಕಿ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೋಬೇಕಾಗುತ್ತೆ. ಇದು ಗೋಧಿ ಹಿಟ್ಟು ಒಂದು ಪ್ರಮಾಣ, ಮೈದಾ ಹಿಟ್ಟು ಒಂದು ಪ್ರಮಾಣ ಹಾಕ್ಕೊಂಡಿದ್ದೀವಿ. ಟೇಸ್ಟು ಇರುತ್ತೆ, ಚೆನ್ನಾಗೂ ಕಾಣುತ್ತೆ ನೋಡೋಕ್ಕೆ. ನೋಡಿ ನಾನು ಈ ಥರ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಕಡುಬು ಮಾಡೋಕ್ಕೆ ಈ ಥರನೇ ಗಟ್ಟಿಗಿರಬೇಕು. ನೋಡಿ ಇದನ್ನು ನಾನು 1 ಸ್ಪೂನ್ ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ನೆನೆಸೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 1 ಕಪ್ಪು ಒಣ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡಿದ್ದೀನಿ. 1 ಕಪ್ಪಿದೆ ಇದು. ಬೆಲ್ಲ ನೋಡಿ ನಾನು 1/4 ಕಪ್ ಅದನ್ನು ಸಹ ತುರ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಅದಕ್ಕೆ ಬರಬೇಕು. ಇವಾಗ ನಾವು ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಇನ್ನೊಂದು ಸಲ ಮಿತ್ಕೋಬೇಕಾಗುತ್ತೆ. ಆಲ್ರೆಡಿ ಸಾಫ್ಟ್ ಆಗಿದೆ, ಇನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ ಇಷ್ಟು ದೊಡ್ಡಕ್ಕೆ ನಾನು ಬಿಲ್ಲೆ ಮಾಡ್ಕೊತಾ ಇದ್ದೀನಿ. ನೋಡಿ ನಾನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ದುದ್ದಕ್ಕೆ ಉಜ್ಕೊತಾ ಇದ್ದೀನಿ. ಎಣ್ಣೆಲಿ ಕರೆದ್ರೆ ಕರ್ಜಿಕಾಯಿ ಆಗುತ್ತೆ. ಈ ಥರ ನಾವು ನೀರಲ್ಲಿ ಬೇಯಿಸೋದ್ರಿಂದ ಇದು ಕಡುಬು ಅಂತೀವಿ ನಾವು ಇದಕ್ಕೆ. ಈಗ ಎರಡನೇದು ಎಲೆ ಉಜ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಎಲ್ಲವನ್ನೂ ಉಜ್ಕೊಂಡಿದ್ದೀನಿ. ನೋಡಿ ಅದು ತುಂಬ ಅಷ್ಟರಲ್ಲಿ ನೀರನ್ನ ನಾನು ಬಿಸಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಇದು ಮಳ್ಳದ ಮೇಲೆ ಅದನ್ನು ತುಂಬಿರೋದು ಅದ್ರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಹೀಗೆ ನೋಡಿ ನಾನು ಎಡ್ಜಿಗೆ ಸ್ವಲ್ಪ ನೀರು ಹಚ್ಚಿ ಸ್ಟಫಿಂಗ್ ಇದರಲ್ಲಿ ಇಟ್ಕೊತಾ ಇದ್ದೀನಿ. ಕಾಯಿ, ಬೆಲ್ಲ, ಏಲಕ್ಕಿನ ನೋಡಿ ಈ ಥರ ಒತ್ತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಓಪನ್ ಆಗುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ತುಂಬ ರುಚಿ ಇರುತ್ತೆ, ಏನೋ ಒಂಥರ ಡಿಫ್ರೆಂಟಾಗೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ನೀರಲ್ಲಿ ಓಪನ್ ಆಗುತ್ತಿದು. ಹೀಗೆ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೀರು ಬಿಸಿಯಾಗಿದೆ, ಅದರೊಳಗೆ ಒಂದೊಂದೇ ಬಿಡ್ತಾ ಇದ್ದೀನಿ. ನೋಡಿ 1 ನಿಮಿಷ ಆದಮೇಲೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಹಾಕಿದ ತಕ್ಷಣ ತೆಗಿಬಾರ್ದು, ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಉಲ್ಟಾ ಮಾಡ್ಕೋಬೇಕು. ನೋಡಿ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ತೆಗ್ದು ತಣ್ಣೀರಲ್ಲಿ ಹಾಕ್ಕೊತಾ ಇದ್ದೀನಿ. ತಣ್ಣೀರಲ್ಲಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಅದು ಅಂಟೋದಿಲ್ಲ ಅಂತ. ಬೇಗ ತಕ್ಕೋಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ನೋಡಿ ಈಗ ಅಂಟಲ್ಲ, ಅದು ತಕ್ಕೊಂಡಿದ್ದೀನಿ. ಹೀಗೆ ಎಲ್ಲವನ್ನೂ ತಕ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ, ಚೆನ್ನಾಗೂ ಬೆಂದಿದ್ದಾವೆ ಅವು. ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತಣ್ಣೀರಾಗಿ ಮಾತ್ರ ಹಾಕಿದ ತಕ್ಷಣ ಇಮಿಡಿಯೇಟ್ ತೆಗಿಬೇಕು, ಅವಾಗ ಕೈಗೆ ಅಂಟಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಟಫಿಂಗ್ ಎಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.